ಒಂದು ಕಾಲದಲ್ಲಿ ಭಾರತವು ಸೊನ್ನೆಯ ಚಿರಪಂಜರ ಅಂತ ಕರೆಯಲ್ಪಟ್ಟಿತು. ಸಿರಿ ಸಂಪತ್ತು, ಜ್ಞಾನ ಮತ್ತು ಸಂಸ್ಕೃತಿಯ ಭಂಡಾರವಾಗಿತ್ತು. ಆದರೆ ಈ ಶ್ರೀಮಂತ ಭೂಮಿಯ ಮೇಲೆ ಕಾಲಿಟ್ಟವರು ಬ್ರಿಟಿಷರು. ಅನಂತರ ಎಲ್ಲವೂ ಬದಲಾಯಿತು. ಇಡೀ ದೇಶದ ಆರ್ಥಿಕ ವ್ಯವಸ್ಥೆ, ಶಿಕ್ಷಣ ವ್ಯವಸ್ಥೆ, ಕಾನೂನು, ರಾಜಕೀಯ ಎಲ್ಲವೂ ಬದಲಾಯಿತು. ಈ ಬದಲಾವಣೆಗಳು ಪ್ರಗತಿಯ ಹೆಸರಿನಲ್ಲಿ ಬಂದಿವೆಯೋ ಅಥವಾ ಅರ್ಥಹೀನ ದಮನದ ರೂಪವೋ ಇಂದು ಈ ಪಾಠದಲ್ಲಿ ನಾವು ನೋಡೋಣ. ಬ್ರಿಟಿಷ್ ಆಳ್ವಿಕೆಯ ಪರಿಣಾಮ ಏನು ಮತ್ತು ಯಾವತ್ತಿಗೂ ಮರೆಯಲಾಗದ ಆ ಇತಿಹಾಸದ ಪಾಠಗಳು ಏನು ಎಂಬುದನ್ನು ನೀವು ಈ ಅಧ್ಯಾಯದಲ್ಲಿ ನೋಡ್ತೀರಿ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ಕೇವಲ ವ್ಯಾಪಾರಿ ಕಂಪನಿಯಾಗಿ ತನ್ನ ವಾಣಿಜ್ಯ ಹಿತಾಸಕ್ತಿಗಳನ್ನು ಮಾತ್ರ ಪೂರೈಸಿಕೊಳ್ಳುವ ಕೆಲಸ ಮಾಡಿತು. ನೂರಾರು ರಾಜಮನೆತನಗಳಲ್ಲಿ ಹಂಚಿ ಹೋಗಿದ್ದ ಭಾರತದ ಪರಿಸ್ಥಿತಿಯನ್ನು ನೋಡಿದಂತಹ ಬ್ರಿಟಿಷರು ಆ ಪರಿಸ್ಥಿತಿಯನ್ನು ತಮ್ಮ ರಾಜಕೀಯ ಏಳಿಗೆಗೆ ಬಳಸಿಕೊಂಡ್ರು. ಪರಸ್ಪರ ಕಚ್ಚಾಡ್ತಿದ್ದಂತಹ ರಾಜರ ನಡುವೆ ಒಡೆದು ಆಳುವ ನೀತಿಯನ್ನು ಬಳಸಿಕೊಂಡು ಅವರೆಲ್ಲರೂ ಕ್ರಮೇಣ ತಮ್ಮ ಅಧೀನಕ್ಕೆ ಬರುವಂತೆ ಮಾಡಿದರು. ಅಧೀನಕ್ಕೆ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಕಾಂಪ್ರಮೈಸ್ ಮತ್ತು ಯುದ್ಧಗಳ ಮಾರ್ಗಗಳನ್ನು ಸಮರ್ಪಕವಾಗಿ ಅಥವಾ ಸಮರ್ಥವಾಗಿ ಬಳಸ್ಕೊಂಡ್ರು. ಈ ರೀತಿಯಾಗಿ ಅವರು ಅನೇಕ ಹೊಸ ಆಡಳಿತಾತ್ಮಕ ವ್ಯವಸ್ಥೆಯನ್ನು ಜಾರಿಗೊಳಿಸುವ ಮೂಲಕ ಅವರು ಕಟ್ಟಿದ ರಾಜ್ಯ ವ್ಯವಸ್ಥೆಗೆ ಏಕರೂಪ ನೀಡುವಲ್ಲಿ ಸಫಲರಾದರು. ಅದು ಶಿಕ್ಷಣ, ನ್ಯಾಯಾಂಗ ವ್ಯವಸ್ಥೆ, ಭೂ ಕಂದಾಯ, ವ್ಯಾಪಾರ, ಕೃಷಿ ಮುಂತಾದ ಕ್ಷೇತ್ರಗಳಲ್ಲಾಗಿರ್ಬೋದು. ಈ ಬಗೆಯ ಆಡಳಿತವನ್ನು ರೂಪಿಸುವಾಗ ತಮ್ಮ ಆರ್ಥಿಕ ಹಿತಾಸಕ್ತಿಯನ್ನು ಸಂರಕ್ಷಿಸಿಕೊಳ್ಳುವುದನ್ನು ಅವರು ಮರೀಲಿಲ್ಲ. ಈ ನಿಟ್ಟಿನಲ್ಲಿ ಕಂಪನಿಯು ಆಡಳಿತದ ಕ್ಷೇತ್ರಗಳಲ್ಲಿ ವಿವಿಧ ಪ್ರಯೋಗಗಳನ್ನು ಅಥವಾ ವಿವಿಧ ಕಾಯ್ದೆಗಳನ್ನು ಅಲ್ಲಿ ಜಾರಿಗೆ ತಂದರು. ಈ ರೀತಿ ನಾವು ಬ್ರಿಟಿಷ್ ಆಳ್ವಿಕೆಯ ಪಾಠದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಈ ಅಧ್ಯಾಯದಲ್ಲಿ ನೀವು ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಾಗರಿಕ ಸೇವೆಗಳು, ನ್ಯಾಯಾಂಗ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ ಮತ್ತು ಸೈನ್ಯ ವ್ಯವಸ್ಥೆ, ಭೂ ಕಂದಾಯ ನೀತಿಗಳಲ್ಲಿ ಖಾಯಂ ಜಮೀನ್ದಾರ ಪದ್ಧತಿ, ಮಹಲ್ವಾರ್ ಪದ್ಧತಿ, ರೈತವಾರಿ ಪದ್ಧತಿಯನ್ನು ನಾವು ಈ ಅಧ್ಯಾಯದಲ್ಲಿ ಮತ್ತು ಬ್ರಿಟಿಷ್ ನೀತಿಯ ಪರಿಣಾಮಗಳು ಏನು, ಆಧುನಿಕ ಶಿಕ್ಷಣದ ಪರಿಣಾಮ ಏನು ಅನ್ನೋದನ್ನು ಈ ಅಧ್ಯಾಯದಲ್ಲಿ ನೋಡ್ತೀರಿ. ಮುಂದಿನ ಅಧ್ಯಾಯದಲ್ಲಿ ಕಾಯ್ದೆಗಳು, ಸಂವಿಧಾನಾತ್ಮಕ ಬೆಳವಣಿಗೆ ಹೇಗಾಯಿತು ಬ್ರಿಟಿಷ್ ಆಳ್ವಿಕೆಯ ನಂತರ ಅನ್ನೋದನ್ನು ನೋಡ್ತಾ ಹೋಗ್ತೀವಿ. ಮೊದಲನೇದಾಗಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಬಗ್ಗೆ ನೋಡೋದಾದರೆ ಲಾರ್ಡ್ ಕಾರ್ನ್ವಾಲಿಸನ್ನು ನೆನೆಸ್ಕೋಬೇಕು. ಯಾಕಂತಂದರೆ ಮೊದಲನೇದು